ಹೆಲೋ ವೆಲ್ಕಮ್ ಟು ಸೋಲ್ ಆಫ್ ಸೀರೀಸ್ ಚಾನಲ್. ಇವಾಗ ನೀವು ನೋಡ್ತಾ ಇರೋದು ಹಿಡನ್ ಲವ್ ಎಪಿಸೋಡ್ ನಂಬರ್ 2. ಜಯಕ್ಷುಗಾಗಿ ಕಾಯುತ್ತಾ ತನ್ನ ಬಾಲ್ಯದಲ್ಲಿ ಆದ ಸುಂದರ ಘಟನೆ ನೆನೆಯುತ್ತಾಳೆ. ಜಯಕ್ಷು ಸ್ಕೂಲ್ಗೆ ಬಂದು ಅವಳಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿರುತ್ತಾನೆ. ಅದರ ನೆನಪು ಮಾಡಿಕೊಳ್ಳುತ್ತಾಳೆ. ಆಗ ಅವಳಿಗೆ ಜಯಕ್ಷುವ ಕರೆ ಬರುತ್ತದೆ. ಅವಳು ಅವನಿಗೆ, ನೀನು ಯಾವಾಗಲೂ ಹೀಗೆ ತಡವಾಗಿ ಬರುತ್ತೀಯಾ, ಈ ಕಾರಣಕ್ಕೆ ನಿನಗೆ ಯಾವ ಗರ್ಲ್ಫ್ರೆಂಡ್ ಕೂಡ ಸಿಗುವುದಿಲ್ಲ ಎನ್ನುತ್ತಿದ್ದಂತೆಯೇ ಜಯಕ್ಷು ಹಿಂದಿನಿಂದ ಬಂದು ಅವಳ ಕೆನ್ನೆಯ ಮೇಲೆ ತಣ್ಣನೆಯ ಹಾಲಿನ ಬಾಟಲ್ ಇಡುತ್ತಾನೆ ಮತ್ತು ಓ, ನಿನಗೆ ಹೀಗೂ ಮಾತನಾಡಲು ಬರುತ್ತದೆಯೋ ಎನ್ನುತ್ತಾ ಅವಳನ್ನು ಕುಳಿತುಕೊಂಡು ಮಾತನಾಡೋಣ ಎಂದು ಕರೆದುಕೊಂಡು ಹೋಗುತ್ತಾನೆ. ಅವಳಿಗೆ ಪುಸ್ತಕವನ್ನು ಕೊಟ್ಟು ಬರೆಯಲು ಹೇಳಿ ಅವಳಿಗೆ ತಿನಿಸು ತರಲು ಹೋಗುತ್ತಾನೆ. ಸ್ಯಾಂಗ್ ಜಿ ಅವನು ಹೋದರೂ ಅವನನ್ನೇ ನೋಡುತ್ತಾ ಜಯಕ್ಷು ಅವಳ ಚಿಕ್ಕ ವಯಸ್ಸಿನಲ್ಲಿ ಶಾಲೆಗೆ ಬಂದು ಅವರ ಟೀಚರ್ ಬಳಿ ಸ್ಯಾಂಗ್ ಜಿಯ ಅಣ್ಣ ಎಂದು ಹೇಳಿ ಅವಳಿಗೆ ಸಹಾಯ ಮಾಡಿದ್ದನ್ನು ನೆನಪಿಸಿಕೊಳ್ಳುತ್ತಾಳೆ. ಅವಳಿಗೆ ತಿಂಡಿಯನ್ನು ತಂದು ಕೊಡುತ್ತಾನೆ ಮತ್ತು ತಾನು ಮೊದಲ ಕೊಟ್ಟ ಹಾಲನ್ನು ಕುಡಿಯಲು ಹೇಳುತ್ತಾನೆ. ಸ್ಯಾಂಗ್ ಜಿಯು ಹಾಲನ್ನು ಕುಡಿಯದೆ ಆ ಬಾಟಲನ್ನು ತನ್ನ ಬ್ಯಾಗ್ನಲ್ಲಿ ಇಟ್ಟುಕೊಳ್ಳುತ್ತಾಳೆ. ಅದಕ್ಕೆ ಜಯಕ್ಷುವು, ನಾನು ನಿನಗೆ ತಮಾಷೆ ಮಾಡಿದೆನೆಂದು ನನ್ನ ಮೇಲೆ ಕೋಪಿಸಿಕೊಂಡಿರುವೆಯಾ, ಏಕೆ ನಾನು ಹೇಳಿದ್ದನ್ನು ಕೇಳುತ್ತಿಲ್ಲ ಎಂದಾಗ ಸ್ಯಾಂಗ್ ಜಿಯು, ಹಾಗೇನೂ ಇಲ್ಲ, ನನಗೆ ತುಂಬ ಹೋಮ್ವರ್ಕ್ ಇದೆ ಎನ್ನುತ್ತಾಳೆ. ಸ್ಯಾಂಗ್ ಜಿಯು ಜಯಕ್ಷುವನ್ನು ನಿನ್ನ ಊರು ನಾಹುನಾ ಎಂದು ಕೇಳುತ್ತಾಳೆ. ಅದಕ್ಕೆ ಸ್ಯಾಂಗ್ ಜಿ, ಅಲ್ಲ, ನನ್ನ ಊರು ವಿಹೆ ಎಂದು ಹೇಳುತ್ತಾನೆ. ಹಾಗಾದರೆ ನೀನು ರಜಾ ದಿನಗಳಲ್ಲಿ ನಿನ್ನ ಊರಿಗೆ ಹೋಗುತ್ತೀಯಾ ಎಂದು ಕೇಳುತ್ತಾಳೆ. ಜಯಕ್ಷುವು, ಇಲ್ಲ, ಮತ್ತು ನೀನು ಯಾಕೆ ನನ್ನ ಬಗ್ಗೆ ಯೋಚನೆ ಮಾಡ್ತೀಯಾ, ನಿನ್ನ ವರ್ಕ್ ಮಾಡು ಎಂದು ಹೇಳುತ್ತಾಳೆ. ಅವಳ ವರ್ಕ್ ಮುಗಿದ ನಂತರ ಅವಳನ್ನು ಶಾಲೆಗೆ ಡ್ರಾಪ್ ಮಾಡಿ ಹೋಗುತ್ತಾನೆ. ಅವಳು ತನ್ನ ಗೆಳೆಯರೊಂದಿಗೆ ಕ್ಲಾಸ್ ರೂಮ್ಗೆ ಹೋಗುತ್ತಾಳೆ. ಜಯಕ್ಷು ಕೊಟ್ಟ ಹಾಲಿನ ಬಾಟಲ್ ಅನ್ನು ಕುಡಿಯದೆ ತನ್ನ ಬಳಿಯೇ ಇಟ್ಟುಕೊಂಡು ಅವನ ನೆನಪು ಮಾಡಿಕೊಳ್ಳುತ್ತಾಳೆ ಮತ್ತು ಅವನು ಅವಳಿಗೆ ಒಂದು ಪತ್ರ ಕೊಟ್ಟಿರುತ್ತಾನೆ. ಅದನ್ನು ಓದುತ್ತಾ ಆ ಕಥೆಯಲ್ಲಿ ಅವನ ನೆನಪು ಮಾಡಿಕೊಳ್ಳುತ್ತಾಳೆ. ಜಯಕ್ಷು ಕೊಟ್ಟ ಪತ್ರ ಮತ್ತು ಹಾಲಿನ ಬಾಟಲ್ ಅನ್ನು ಜೋಪಾನವಾಗಿ ಇಟ್ಟುಕೊಳ್ಳುತ್ತಾಳೆ. ಅವನು ಕೊಟ್ಟ ಗೊಂಬೆಯ ಚಿತ್ರವನ್ನು ಬಿಡಿಸುತ್ತಾ ಖುಷಿ ಪಡುತ್ತಾಳೆ. ಆಗ ಅವಳ ತಂದೆ ತಾಯಿ ಕೋಣೆಗೆ ಬಂದು ಈ ವಾರದ ಕೊನೆಯಲ್ಲಿ ತನ್ನ ಗೆಳೆಯನ ಮನೆಯ ಕಾರ್ಯಕ್ರಮಕ್ಕೆ ಹೋಗಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಜಯಕ್ಷುವು, ನನಗೆ ಬರಲು ಇಷ್ಟವಿಲ್ಲ ಮತ್ತು ನಾನು ನಿಮಗೆ ಯಾವುದೇ ರೀತಿ ತೊಂದರೆ ಕೊಡದೆ ಮನೆಯಲ್ಲೇ ಇರುತ್ತೇನೆ ಎನ್ನುತ್ತಾಳೆ. ಅವಳ ತಂದೆ, ನಿನ್ನ ತಾಯಿ ಹೇಳಿದಂತೆ ಕೇಳು, ನಿನ್ನ ಅಣ್ಣನ ಜೊತೆ ಜಗಳ ಮಾಡಬೇಡ, ಅವನು ನಿನ್ನ ಜೊತೆ ಜಗಳವಾಡಿದರೆ ಅವನ ಪಾಕೆಟ್ ಮನಿ ಕಟ್ ಮಾಡುತ್ತೇನೆ ಎಂದು ಹೇಳಿ ಅವಳನ್ನು ಊಟಕ್ಕೆ ಕರೆದುಕೊಂಡು ಹೋಗುತ್ತಾರೆ. ವಾರದ ಕೊನೆಯಲ್ಲಿ ಅವಳ ಅಪ್ಪ ಅಮ್ಮ ಸಮಾರಂಭಕ್ಕೆ ಹೋಗುತ್ತಾರೆ. ಅವಳ ಅಣ್ಣ ಆ್ಯನ್ ಮನೆಗೆ ಬರುತ್ತಾನೆ. ಅವಳನ್ನು ಮನೆಯೆಲ್ಲ ಹುಡುಕುತ್ತಾನೆ. ಆದರೆ ಸ್ಯಾಂಗ್ ಜಿ ಸೋಫಾದ ಕೆಳಗೆ ಮಲಗಿಕೊಂಡಿರುತ್ತಾಳೆ. ಅವಳ ಉತ್ತರಿಸದೇ ಇದ್ದಕ್ಕೂ ಅವಳ ತುಂಟಾಟದ ಬಗ್ಗೆ ಬೇಸರಗೊಳ್ಳುತ್ತಾನೆ. ಆ್ಯನ್ ಅವಳನ್ನು ಊಟಕ್ಕೆ ಹೊರಗೆ ಹೋಗೋಣ ಎಂದಾಗ ನಾನು ಬರುವುದಿಲ್ಲವಾಗಿ ಹೇಳುತ್ತಾಳೆ. ನಂತರ ಆ್ಯನ್ಗೆ ಜಯಕ್ಷುನ ಕರೆ ಬರುತ್ತದೆ. ಅವನು ತನ್ನ ಅಣ್ಣನ ಜೊತೆ ಊಟಕ್ಕೆ ಹೋಗುತ್ತಿರುವುದನ್ನು ತಿಳಿದು ತಾನೂ ಬರುವುದಾಗಿ ಹೇಳಿ ಖುಷಿಯಿಂದ ತನ್ನ ಅಣ್ಣನ ಜೊತೆಗೆ ಊಟಕ್ಕೆ ಹೋಗುತ್ತಾಳೆ. ಅಲ್ಲಿ ಜಯಕ್ಷುವನ್ನು ನೋಡಿ ಖುಷಿ ಪಡುತ್ತಾಳೆ ಮತ್ತು ಅವನು ಕೆಲಸ ಮಾಡಿ ಸುಸ್ತಾಗಿದ್ದುದನ್ನು ನೋಡಿ ಬೇಸರಗೊಳ್ಳುತ್ತಾಳೆ. ಅವರು ಊಟಕ್ಕೆಂದು ಹೋದಾಗ ಅವಳು ವಾಶ್ರೂಮ್ಗೆ ಹೋಗುವುದಾಗಿ ಜಯಕ್ಷು ಬಳಿ ಕೇಳುತ್ತಾಳೆ. ಅವಳ ಮುಖ ಬಾಡಿರುವುದನ್ನು ನೋಡಿ ನಿನಗೆ ಹೊಟ್ಟೆ ನೋವಾ ಎಂದು ಕೇಳುತ್ತಾನೆ ಮತ್ತು ಅವನು ಅವಳ ಜೊತೆ ವಾಶ್ರೂಮ್ನ ದಾರಿಯವರೆಗೆ ಬರುತ್ತೇನೆಂದು ಹೇಳುತ್ತಾನೆ. ಸ್ಯಾಂಗ್ ಜಿ ನಾನೊಬ್ಬಳೇ ಹೋಗುತ್ತೇನೆ ಎಂದಾಗ ಅವಳು ಪೀರಿಯಡ್ಸ್ ಆಗಿರುವುದೆಂದು ಭಾವಿಸಿ ಅವಳಿಗೆ ರಕ್ಷಣೆ ನೀಡುತ್ತಾನೆ ಮತ್ತು ಅವಳಿಗಾಗಿ ಸ್ಯಾನಿಟರಿ ಪ್ಯಾಡ್ ಮತ್ತು ಹೊಸ ಬಟ್ಟೆ ತಂದು ಕೊಡುತ್ತಾನೆ. ಸ್ಯಾಂಗ್ ಜಿಯು ತನ್ನ ಪರಿಸ್ಥಿತಿಯನ್ನು ಅವನು ತಿಳಿದಿರುವ ಬಗ್ಗೆ ಹಿಂಜರಿಕೆ ಪಡುತ್ತಾಳೆ. ನಂತರ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ಳುತ್ತಾರೆ.